ನಟಿ ಬಿಜೆಪಿಯ ನೂತನ ಸಂಸದೆ ಕಂಗನಾ ರನೌತ್ ಮೇಲೆ ಹಲ್ಲೆ ನಡೆದಿದೆ. ಅದು ಸುರಕ್ಷತಾ ಸಿಬ್ಬಂದಿಯಿಂದಲೇ. ಗುರುವಾರ ಚಂಡೀಗಢ ವಿಮಾನ ನಿಲ್ದಾಣದಲ್ಲಿ ದಿಲ್ಲಿಗೆ ತೆರಳೋಕೆ ಹೋಗಿದ್ದಾಗ ಸೆಕ್ಯೂರಿಟಿ ಚೆಕ್ ಆದ ಕೂಡಲೇ ಅಲ್ಲಿದ್ದ ಮಹಿಳಾ ಸಿಐಎಸ್ಎಫ್ ಸಿಬ್ಬಂದಿ ಕಂಗನಾ ಕೆನ್ನೆಗೆ ಬಾರಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮಧ್ಯಾಹ್ನ 3:30ರ ಆಸುಪಾಸು ಈ ಘಟನೆ ನಡೆದಿದೆ. ಈ ಬಗ್ಗೆ ವಿಡಿಯೋ ಬಿಡುಗಡೆ ಮಾಡಿರುವ ಕಂಗನಾ ತನ್ನ ಮೇಲೆ ಸಿಐಎಸ್ಎಫ್ ಮಹಿಳಾ ಸಿಬ್ಬಂದಿ ಹಲ್ಲೆ ನಡೆಸಿದ್ದಾರೆ. ಕಾರಣ ಕೇಳಿದ್ದಕ್ಕೆ ಆಕೆ ರೈತರ ಆಂದೋಲನದ ಬೆಂಬಲಿಗರು ಅಂತ ಹೇಳಿದ್ದಾರಂತೆ. ನಾನು ಸುರಕ್ಷಿತವಾಗಿದ್ದೇನೆ, ಆರೋಗ್ಯವಾಗಿದ್ದೇನೆ, ಆದರೆ ಪಂಜಾಬ್ನಲ್ಲಿ ಹೆಚ್ಚುತ್ತಿರುವ ಉಗ್ರವಾದ ಹಾಗೂ ಭಯೋತ್ಪಾದನೆ ಬಗ್ಗೆ ನನಗೆ ಕಳವಳವಾಗ್ತಿದೆ ಅಂತ ಹೇಳಿದ್ದಾರೆ. ಕಂಗನಾ ಮೇಲೆ ಹಲ್ಲೆ ಮಾಡಿರುವ ಸಿಐಎಸ್ಎಫ್ ಸಿಬ್ಬಂದಿ ಕುಲ್ವಿಂದರ್ ಕೌರ್ ಅವರು 2020ರ ರೈತರ ಆಂದೋಲನದ ಸಮಯದಲ್ಲಿ ಕಂಗನಾ ರೈತರ ಬಗ್ಗೆ ಮಾಡಿದ್ದ ಅವಹೇಳನಕಾರಿ ಟೀಕೆಗಳಿಂದ ನೊಂದು ಹಾಗೆ ಮಾಡಿದೆ ಅಂತ ಹೇಳಿದ್ದಾಗಿ ಮಾಧ್ಯಮಗಳು ವರದಿ ಮಾಡಿವೆ. ನನ್ನ ತಾಯಿ ಕೂಡ ಅಲ್ಲಿದ್ರು ಅಂತ ಕುಲ್ವಿಂದರ್ ಕೌರ್ ಹೇಳ್ತಿರೋದು ವಿಡಿಯೋವೊಂದರಲ್ಲಿ ಕಂಡಿದೆ. ದಿಲ್ಲಿ ಗಡಿಯಲ್ಲಿ ₹100 ಕೊಟ್ಟು ಮಹಿಳೆಯರನ್ನ ಕೂರಿಸಲಾಗಿದೆ ಅಂತ ಕಂಗನಾ ರೈತ ಆಂದೋಲನದ ಸಂದರ್ಭದಲ್ಲಿ ಹೇಳಿದ್ರು. ₹100 ಕೊಟ್ಟು ಮಹಿಳೆಯರನ್ನ ಕೂರಿಸಲಾಗಿದೆ ಅಂತ ಕಂಗನಾ ಹೇಳ್ತಾರೆ. ₹100 ಕೊಟ್ರೆ ಈಕೆ ಅಲ್ಲಿ ಹೋಗಿ ಕೂರ್ತಾರ, ಅಲ್ಲಿ ನನ್ನ ತಾಯಿಯೂ ಕೂತಿದ್ರು ಅಂತ ಹೇಳಿದ್ದಾರೆ ಕುಲ್ವಿಂದರ್ ಕೌರ್. ರೈತ ಆಂದೋಲನ ನಡೀತಿದ್ದಾಗ ಅಲ್ಲಿ ಕೂತಿದ್ದ ವೃದ್ಧ ಮಹಿಳೆಯೊಬ್ಬರ ಫೋಟೋ ಹಾಕಿ ಆಕೆ ₹100ಗೆ ಸಿಗ್ತಾರೆ ಅಂತ ಬರೆದಿದ್ರು ಕಂಗನಾ. ತೀವ್ರ ಆಕ್ರೋಶ ವ್ಯಕ್ತವಾದ ನಂತರ ಆ ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ರು. ಈಗ ಕಂಗನಾಗೆ ಕಪಾಳ ಮೋಕ್ಷ ಮಾಡಿದ ಕುಲ್ವಿಂದರ್ ಕೌರ್ ಅವರನ್ನ ಅಮಾನತು ಮಾಡಿ ತನಿಖೆಗೆ ಆದೇಶಿಸಲಾಗಿದೆ. ಆಕೆ ಮೇಲೆ ಕಠಿಣ ಕಾನೂನು ಕ್ರಮ ಆಗಬೇಕು ಅಂತ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ರೇಖಾ ಶರ್ಮಾ ಅವರು ಆಗ್ರಹಿಸಿದ್ದಾರೆ. ಕಂಗನಾ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕಾಂಗ್ರೆಸ್ನ ವಿಕ್ರಮಾದಿತ್ಯ ಸಿಂಗ್ ವಿರುದ್ಧ 75,000ಕ್ಕೂ ಹೆಚ್ಚು ಮತಗಳಿಂದ ಜಯ ಗಳಿಸಿದ್ದಾರೆ. ಪ್ರಧಾನಿ ಮೋದಿಯ ಕಟ್ಟ ಭಕ್ತಿಯಾಗಿರುವ ಕಂಗನಾ ಇತ್ತೀಚಿನ ವರ್ಷಗಳಲ್ಲಿ ಮೋದಿಯನ್ನ ಸಾಕ್ಷಾತ್ ದೇವರು ಅಂತಾನೆ ಹೇಳಿದ್ದಾರೆ. ಅಲ್ಲದೆ ಮೋದಿಯನ್ನ ಬೆಂಬಲಿಸುವ ಭರದಲ್ಲಿ ತೀರಾ ಅವಹೇಳನಕಾರಿ ಹಾಗೂ ಅಷ್ಟೇ ಮೂರ್ಖತನದ ಹೇಳಿಕೆಗಳನ್ನ ಕೊಟ್ಟು ಬಹಳಷ್ಟು ಟೀಕೆಗೆ, ತಮಾಷೆಗೆ, ಆಕ್ರೋಶಕ್ಕೂ ಗುರಿಯಾಗಿದ್ದಾರೆ. ದೇಶದ ರೈತರ ಬಗ್ಗೆ, ಚಿಂತಕರು, ಬುದ್ಧಿಜೀವಿಗಳ ಬಗ್ಗೆ, ಜಾತ್ಯತೀತ ಮನೋಭಾವದ ಹಿರಿಯರ ಬಗ್ಗೆ ತೀರಾ ಕೀಳು ಅಭಿರುಚಿಯ ಮಾತಾಡಿದ್ದಾರೆ ಕಂಗನಾ. ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದೇ 2014ರಲ್ಲಿ ಅಂತ ಹೇಳೋ ಅವರ ಮಾತುಗಳಿಗೆ ಲಾಜಿಕ್ ಇರೋದೇ ಇಲ್ಲ. ಏನೇ ಆದ್ರೂ ಅವರ ಮೇಲೆ ಈಗ ಆಗಿರುವ ಹಲ್ಲೆ ಖಂಡನೀಯ. ಅದು ಕೂಡ ಸುರಕ್ಷತಾ ಸಿಬ್ಬಂದಿ ಹೀಗೆ ಮಾಡುವುದು ತೀರಾ ಅಪಾಯಕಾರಿ ಬೆಳವಣಿಗೆ. ಇಂತಹ ವರ್ತನೆಯನ್ನ ಖಂಡಿಸಬೇಕು ಹಾಗೂ ಸೂಕ್ತ ಕಾನೂನು ಕ್ರಮ ಆಗಲೇಬೇಕು.